ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಓಕೆ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಕಾನ್ಸೆಪ್ಟನ್ನ ನಾನು ಅಲ್ಲೇ ಉತ್ತರಗಳಿರುತ್ತೆ, ನೀವು ಅದನ್ನು ಓದ್ಕೊಂಡ್ರೆ ಸಾಕಾಗಿರುತ್ತೆ. ಆಲ್ರೆಡಿ ನಿಮ್ಮ ಸ್ಕೂಲ್ಗಳಲ್ಲೂ ಕೂಡ ಪಾಠ ಮಾಡಿರ್ತಾರೆ, ಹಾಗಾಗಿ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿಂದನೇ ನಿಮಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತಿದ್ದೀನಿ. ದ ಫಸ್ಟ್ ಚಾಪ್ಟರ್ ದಟ್ ಈಸ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಈಗ ಆಲ್ರೆಡಿ ಮ್ಯಾಥ್ಸ್ ವೀಡಿಯೋಸ್ಗಳ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಆ 2 ವಿಡಿಯೋಗಳನ್ನೂ ಕೂಡ ನೋಡ್ಕೊಂಬನ್ನಿ. ಆಮೇಲೆ ಈ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾನು ಏನು ಕವರ್ ಮಾಡ್ತೀನೋ ಅಷ್ಟನ್ನು ಬಿಟ್ಟರೆ ಬೋರ್ಡವರು ಕೂಡ ಅದೇ ರೀತಿ ಪ್ರಶ್ನೆಗಳನ್ನ ಕೂಡ ಕೊಡೋದವರು. ಹೇಗೆ ನಾನಿಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೊಡ್ತೀನೋ ಅವರು ಅದೇ ರೀತಿ ಪ್ರಶ್ನೆಗಳು. ನೋಡಿ, ಇಲ್ಲಿ ನಿಮ್ಗೊಂದು ಡಯಾಗ್ರಾಮ್ನು ಕಾಣಿಸ್ತಿರ್ಬೋದು. ಯು ಕ್ಯಾನ್ ಅಬ್ಸರ್ವ್ ಯುವರ್ ಒಂದು ಡಯಾಗ್ರಾಮ್. ಕಾಣಿಸ್ತಿದೆ ಅನ್ಕೋತೀನಿ. ಎಸ್, ಹಿಯರ್ ಏನು ಮಾಡ್ತಿದ್ದಾರೆ, ಒಂದು ಮೆಗ್ನೀಷಿಯಮ್ ರಿಬ್ಬನ್ನ ಬರ್ನ್ ಮಾಡ್ತಿದ್ದಾರೆ ವಿತ್ ದ ಹೆಲ್ಪ್ ಆಫ್ ದ ಬರ್ನರ್. ಹೌದಾ, ಬರ್ನ್ ಮಾಡ್ತಿದ್ದಾರೆ. ಇಲ್ಲಿ ನೀವು ವೈಟ್ ಪೌಡರ್ ಕಾಣಿಸ್ತಿದೆ, ಫಾರ್ಮ್ ಆಗ್ತಿದೆಯಲ್ವಾ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಮಾಡ್ತಿದ್ದಾರೆ, ಮೆಗ್ನೀಷಿಯಮ್ನ ಬರ್ನ್ ಮಾಡ್ತಿದ್ದಾರೆ. ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಇಟ್ ವಿಲ್ ಗಿವ್ಸ್, ಇಲ್ಲಿ ಬರಿತೀನಿ, MgO. ಎಸ್, ಯು ಕ್ಯಾನ್ ಬ್ಯಾಲೆನ್ಸ್ ಇಟ್. ಐ ವಿಲ್ ಪುಟ್ 2 ಹಿಯರ್ ಆ್ಯಂಡ್ ಹಿಯರ್. ನೋಡಿ, ಇವಾಗ ಬ್ಯಾಲೆನ್ಸ್ ಆಗಿದೆಯಾ ಕೆಮಿಕಲ್? ಎಸ್, ಓಕೆ. ಈ ರೀತಿ ನೀವೇ ಕೂಡ ಸಾಲ್ವ್ ಮಾಡಬೇಕಾಗುತ್ತೆ. ಎಸ್, ಯು ಕ್ಯಾನ್ ಅಬ್ಸರ್ವ್ ನೆಕ್ಸ್ಟ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಗೊತ್ತಿರಲ್ಲ ಆನ್ಸರು. ವೈ ಶುಡ್ ಬಿ ಕ್ಲೀನ್ ಮೆಗ್ನೀಷಿಯಮ್ ರಿಬ್ಬನ್ ಬಿಫೋರ್ ಬರ್ನಿಂಗ್ ಇನ್ ಅ ಹೇರ್? ದಿಸ್ ಈಸ್ ಫಾರ್ 2 ಮಾರ್ಕರ್ ಕ್ವಶನ್. ಎಷ್ಟು ಅಂಕ ಕೇಳ್ತಾರೆ ಹಂಗಾರೆ ಈ ಪ್ರಶ್ನೆನ? 2 ಮಾರ್ಕರಲ್ಲಿ ಕೇಳೋ ಅಂಥದ್ದಾಗಿರುತ್ತೆ. ದಯವಿಟ್ಟು ನೀವೆಲ್ಲ ನೋಡ್ಕೊಂಡು ಹೋಗಬೇಕು. ಎಸ್, ಅರ್ಥ ಆಗಿದೆಯಾ? ಎಸ್, ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವೆಶನ್, ಇದನ್ನು ಕೂಡ ನಿಮಗೆ 2 ಅಂಕಕ್ಕೆ ಕೇಳೋ ಚಾನ್ಸಸ್ ಇರುತ್ತೆ. ಯಾವುದನ್ನ? ಇದನ್ನು. ವಾಟ್ ಆರ್ ದ ಚೇಂಜಸ್ ಯು ಅಬ್ಸರ್ವ್ ಡ್ಯೂರಿಂಗ್ ದ ಕೆಮಿಕಲ್ ರಿಯಾಕ್ಷನ್? ಓಕೆ, ದಿಸ್ ಇಸ್ ಫಾರ್ 2 ಮಾರ್ಕರ್ ಕ್ವೆಶನ್. ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ 2 ಸತಿ ರಿಪೀಟ್ ಆಗಿದೆ. ಇದು ಕೂಡ ಇಂಪಾರ್ಟೆಂಟ್. ಮಕ್ಕಳ, ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದು ಏನು ಅಂದರೆ, ಈಗ ಆಲ್ರೆಡಿ ಕ್ರ್ಯಾಶ್ ಕೋರ್ಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನಿಂದ. ನಾನು 25ಇಂದನೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ಯಾರೂ ಕೂಡ ನನ್ನ ಒಂದು ಕ್ರ್ಯಾಶ್ ಕೋರ್ಸ್ನ ನೋಡಿಲ್ಲ. ದಯವಿಟ್ಟು ಇನ್ಮೇಲೆ ಕ್ರ್ಯಾಶ್ ಕೋರ್ಸ್ನ ಮಿಸ್ ಮಾಡ್ದಲ್ಲೇ ನೋಡಿ. ನಿಮ್ಮ ಫೈನಲ್ ಎಕ್ಸಾಮ್ ಇನ್ನೇನು ಹತ್ರ ಇದೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ ಹತ್ರ ಬರುತ್ತೆ. ತುಂಬ ಜನ ಮಕ್ಕಳು ಟೆನ್ಷನ್ ಆಗ್ತೀರಾ, ಏನು ಓದಬೇಕು ಏನು ಓದಬಾರ್ದು ಅಂತ ಗೊತ್ತಾಗಲ್ಲ. ಸೊ ನಾನು ಪಾಸಿಂಗ್ ಪ್ಯಾಕೇಜ್ ವಿತ್ 70 ಅಬೋವ್ ತೆಗಿಬೇಕು ಅನ್ನೋರ್ಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. 100% ಹೇಳ್ತಾ ಇದ್ದೀನಿ. ನಾನು ಹೇಳೋ ಕ್ವಶನ್ನ ನೀವು ಪರ್ಟಿಕ್ಯುಲರ್ ಆಗಿ ಓದಿದ್ರೆ ಜಸ್ಟ್ ಎನಫ್ ಫಾರ್ 80 ಔಟ್ ಆಫ್ 80 ಕೂಡ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಲೆಟ್ಸ್ ಸಿ. ಓಕೆ, ಇಷ್ಟನ್ನು ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಈ ರಿಯಾಕ್ಷನ್ನ. ಇಲ್ಲಿ ಅದನ್ನೇ ಕೊಟ್ಟಿದ್ದಾರೆ. ಎಸ್, ಓಕೆ, ಲೆಟ್ಸ್ ಸಿ. ನೋಡಿ, ಬ್ಯಾಲೆನ್ಸಿಂಗ್ ಮೇಲೆ 3 ಮಾರ್ಕ್ಸ್ ಕ್ವೆಶನ್ ಕೇಳ್ತಾರೆ. ದಯವಿಟ್ಟು ಬ್ಯಾಲೆನ್ಸ್ನ ಕಲ್ತ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಐ ವಿಲ್ ಮೇಕ್ ವಿಡಿಯೋ ಆನ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಎಸ್, ಅಬ್ಸರ್ವ್. ಓಕೆ, ಬ್ಯಾಲೆನ್ಸಿಂಗ್ ಮೇಲೆ ಕೇಳ್ತಾರೆ. ದೆನ್ ಹಿಯರ್ ಒನ್ ಆಫ್ ದ ಅಪ್ಲಿಕೇಶನ್ ಕ್ವಶನ್ ವಿಲ್ ಬಿ ಆಸ್ಕ್ಡ್. ಐ ವಿಲ್ ಸೇ ವಿಚ್ ಒನ್ ದಟ್ ಈಸ್. ಓಕೆ, ಹಿಯರ್ ಅಬ್ಸರ್ವ್. ದಿಸ್ ಈಸ್ ಇದೇ ಕ್ವಶನ್ನ ನಾನು ಆವಾಗಲೇ ನಿಮ್ಗೆ ಹೇಳಿದ್ದು. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಇದು HW. ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು. ಓಕೆ ಚಿಲ್ಡ್ರನ್ಸ್, ನೀವೇ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಬ್ಯಾಲೆನ್ಸಿಂಗ್ನ ನೀವೇ ಮಾಡಬೇಕು. ಸೆಕೆಂಡ್ ಒನ್. ಓಕೆ, ನೆಕ್ಸ್ಟು ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು?
ಎಸ್ ಒನ್ಸ್ ಅಗೇನ್ ಕಾಂಬಿನೇಷನ್ ರಿಯಾಕ್ಷನ್ ಅಂದರೆ ಏನು? ವಿತ್ ದ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಯು ಹ್ಯಾವ್ ನೋಡಿ ಇಲ್ಲಿದೆ, ದಿಸ್ ಈಸ್ ದ ಎಕ್ಸಾಂಪಲ್. ಓಕೆ, ದಿಸ್ ಈಸ್ ಎಕ್ಸಾಂಪಲ್ ಕ್ವಶನ್. ಅರ್ಥ ಮಾಡ್ಕೋಬೇಕು. ಕ್ವಿಕ್ ಲೈಮ್ ಅಂದರೆ ಏನು, ಸ್ಲೇಕೆಡ್ ಲೈಮ್ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ. ಯಾಕಂದರೆ ಆ ಕ್ವಿಕ್ ಲೈಮ್ ಅಂತ ಕೊಟ್ಟಾಗ ನಿಮಗೆ ಗೊತ್ತೇ ಆಗಲ್ಲ, ಏನಿದು ಈ ಥರ ಕೇಳಿದ್ದಾರೆ, ಇದೆಲ್ಲ ಹೇಳ್ಕೊಟ್ಟೇ ಇಲ್ಲ ಅಂತೆಲ್ಲ ತಪ್ಪು ತಿಳ್ಕೊತೀರಾ. ಇಲ್ಲ, ಬಟ್ ಅದಿದೆ, ನೀವು ನೋಡಿರಲ್ಲ ಅಷ್ಟೇ. ಓಕೆ, ದಟ್ ಕ್ವಿಕ್ ಲೈಮ್ಸ್ ಮೀನ್ಸ್ ಕ್ಯಾಲ್ಶಿಯಂ ಆಕ್ಸೈಡ್, ಸ್ಲೇಕೆಡ್ ಲೈಮ್ ಮೀನ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಏನಾದ್ರು ನಿಮಗೆ ಪೇಪರ್ ಟಫ್ ಮಾಡಬೇಕಂದ್ರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ. ಎಸ್, ಯು ಕ್ಯಾನ್ ಅಬ್ಸರ್ವ್ ದಿಸ್ ಈಸ್ 4 ಮಾರ್ಕ್ಸ್ ಚಾಪ್ಟರ್ ಅಲ್ವಾ. ಒಂದು MCQ, ಒಂದು 3 ಮಾರ್ಕರ್ ಕ್ವಶನ್ನ ಕೇಳ್ತಾರೆ. ಎಸ್, ಯಾವುದನ್ನು ಕೇಳ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟು ಇದ್ರ ಮೇಲೆ ಅಪ್ಲಿಕೇಶನ್ ಕ್ವಶನ್ ಕೇಳ್ತಾರೆ. ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ಇದನ್ನು ಸ್ಕಿಪ್ ಮಾಡ್ತಾರೆ. ಡೋಂಟ್ ಸ್ಕಿಪ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು. ಇಲ್ಲಿ ಅಪ್ಲಿಕೇಶನ್ ಕ್ವಶನ್ ಕೇಳ್ತಾರೆ. ಯು ಹ್ಯಾವ್ ಟು ರೀಡ್. ಓಕೆ, ಯು ಹ್ಯಾವ್ ಟು ರೀಡ್ ಇಟ್ ಫುಲ್ ಪ್ಯಾರಾಗ್ರಾಫ್ ಕರೆಕ್ಟ್ಲಿ. ಓಕೆ, ದೆನ್ ದಿಸ್ ಈಕ್ವೇಷನ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನಿಮಗೆ ಈ ಈಕ್ವೇಷನು ಕೂಡ ನೆನಪಲ್ಲಿ ಇರಬೇಕು. ಅರ್ಥ ಆಗ್ತಿದೆಯಾ? ಎಸ್, ಅಬ್ಸರ್ವ್ ನೆಕ್ಸ್ಟ್. ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಅದನ್ನು ಓದಿ. ಓಕೆ, ಎಸ್, ರೆಸ್ಪಿರೇಷನ್ ಈಸ್ ಅನ್ ಎಕ್ಸೋಥರ್ಮಿಕ್, ಗಿವ್ ರೀಸನ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಈ ಪ್ರಶ್ನೆನ 1 ಮಾರ್ಕರಲ್ಲಿ ಗಿವ್ ರೀಸನ್ ಕ್ವಶನ್ ಆಗಿ ಕೇಳ್ತಾರೆ, ಇಲ್ಲ 2 ಮಾರ್ಕರಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? 2 or 1 ಮಾರ್ಕರಲ್ಲಿ ಕೇಳೋ ಅಂಥದ್ದಾಗಿರುತ್ತೆ. ಆನ್ಸರ್ ಇಲ್ಲೇ ಇದೆ, ಯು ಕ್ಯಾನ್ ಅಬ್ಸರ್ವ್. ಡ್ಯೂರಿಂಗ್ ದ ಡೈಜೆಷನ್ ಏನಾಗುತ್ತೆ? ಫುಡ್ ಬ್ರೇಕ್ ಡೌನ್ ಆಗುತ್ತೆ. ಎಸ್, ಒಂದು ನಿಮಿಷ. ಎಸ್, ಇಲ್ಲಿಂದ these carbohydrates are broke down to form a glucose, combines with oxygen in the cell of our body and provides energy. This is very important. ಈ ರೀತಿ ಇಲ್ಲಿಂದ ಬರೀರಿ, this carbohydrate, not this one. ಓಕೆ, ನೆಕ್ಸ್ಟ್ ರಿಯಾಕ್ಷನ್ ಕೂಡ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ಓಕೆ, ಇನ್ನೂ ಒಳ್ಳೆಯದು, ತುಂಬ ಮಾರ್ಕ್ಸ್ ಕೊಡ್ತಾರೆ. ದೆನ್ ಹಿಯರ್ ಆಲ್ಸೋ ಅಷ್ಟೇ. ಎಸ್, ದ ಡಿಕಂಪೋಸಿಷನ್ ಆಫ್ ದ ವೆಜಿಟೇಬಲ್ಸ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ವೈ? ಗಿವ್ ರೀಸನ್ ಅಂತ ಕೇಳಿದ್ರೆ ಏನಾಗುತ್ತೆ ಅಂದರೆ ದ ಡಿಕಂಪೋಸಿಷನ್ ಆಫ್ ದ ಮೈಕ್ರೋಬ್ಸ್ while breaking down into energy. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾನೇ ಉತ್ತರ ಹೇಳ್ತೀನಿ, ಬರ್ಕೊಳ್ಳಿ ನಿಮ್ಮ ನೋಟ್ಸಲ್ಲಿ. ಇನ್ನೊಂದು ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಅರ್ಥ ಆಗಿರಲ್ಲ ನಂಗೆ ಗೊತ್ತು, ಸೊ ದಟ್ ನಾನೇ ಹೇಳ್ತೀನಿ ಬಾಯಲ್ಲಿ. ಯು ಕ್ಯಾನ್ ನೋಟ್ ಇಟ್. ಓಕೆ, ಎಸ್, ಏನಾಗುತ್ತೆ ಹೇಳ್ತೀನಿ ನೋಡಿ, ಬರ್ಕೊಳ್ಳಿ ಇವಾಗ. ಎಸ್, the decomposition of the microbes while break down into energy. Okay, into energy. Yes, this is a give reason question. Okay, yes, ಅರ್ಥ ಆಗ್ತಿದೆಯಾ? ಅದು ಮೋಸ್ಟ್ ಆಫ್ ದ ಟೈಮ್ ಕೇಳಿಲ್ಲ, ಬಟ್ ಒಂದೇ ಒಂದು ಟೈಮ್ ಕೇಳಿದರು, ಸೊ ದಟ್ ನಾನು ಎಕ್ಸ್ಪ್ಲೇನ್ ಮಾಡಿದೆ. ನೀವು ಕೂಡ ಅದನ್ನು ಕಲ್ತ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ದೆನ್ ಡಿಕಂಪೋಸಿಷನ್ ರಿಯಾಕ್ಷನ್, ಈ ಬೋತ್ ಎಕ್ಸಾಂಪಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ 2 ಎಕ್ಸಾಂಪಲ್ ಇದು ಇಂಪಾರ್ಟೆಂಟ್. ದೆನ್ ನೆಕ್ಸ್ಟ್ ಯಾವುದು ಇಂಪಾರ್ಟೆಂಟ್ ನೋಡಿ, ಆ್ಯಂಡ್ ದಿಸ್ ಒನ್ ನೋಡಿ, ಲೈಮ್ ಸ್ಟೋನ್ ಅಂದರೆ ಕ್ಯಾಲ್ಶಿಯಂ ಕಾರ್ಬನೇಟ್, ಆಗಲೇ ಕೂಡ ನಾನು ಹೇಳಿದ್ದೆ. ಎಸ್, ದಿಸ್ ಆರ್ ಆಲ್ ಎಕ್ಸಾಂಪಲ್ ಫಾರ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಎಸ್, ನೆಕ್ಸ್ಟ್ ಇದು 2 ಮಾರ್ಕರ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 2 ಮಾರ್ಕರ್ ಕ್ವಶನ್. ಇದರಲ್ಲಿ ನಿಮಗೆ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಮತ್ತು ವಾಟರ್ ಎಲ್ಲಿ ಜಾಸ್ತಿ ಇದೆ, ವಾಟರ್ ಎಲ್ಲಿ ಕಮ್ಮಿ ಇದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಹಾಕಿ. ನೀವು ಉಲ್ಟಾ ಪಲ್ಟಾ ಮಾಡಿಬಿಟ್ಟು ಬಂದರೆ
they did not give a marks. Okay, so you have to be careful while writing this. Okay, ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತಿರಬೇಕು ಏನು ಬರಿತಿದ್ದೀರಾ ಅಂತ. ಸುಮ್ಮನೆ ಹೇಗೋ ಒಂದು ಬಿಡಿಸ್ಬಿಟ್ಟು ಡಯಾಗ್ರಾಮ್ ನೀವು ಬಿಡಿಸ್ತೀರಾ, ಬಟ್ ಇಲ್ಲಿ ವಾಟರ್ ಲೆವೆಲ್ನ ನೀವು ಜಾಸ್ತಿ ಇರೋದನ್ನ ಹೈಡ್ರೋಜನ್ ಅಂತ ಬಂದುಬಿಟ್ಟು ಕಮ್ಮಿ ಇರೋದನ್ನ ಆಕ್ಸಿಜನ್ ಅಂತ ಬಂದರೆ ದೇ ಡು ನಾಟ್ ಗಿವ್ ಅ ಮಾರ್ಕ್ಸ್ ಫಾರ್ ದಟ್. ಓಕೆ, ಯು ಹ್ಯಾವ್ ಟು ರೈಟ್ ಕರೆಕ್ಟ್. ಓಕೆ, yes, this is very important, children. Observe carefully. That is AgCl. ನೋಡಿ, ಇದನ್ನು ನೀವು ಕರೆಕ್ಟಾಗಿ ಓದಬೇಕು. ವೈ ನೋಡಿ ಇಲ್ಲಿ, ವೈ ದ ವೈಟ್ ಸಿಲ್ವರ್ ಕ್ಲೋರೈಡ್ ಈಸ್ ಟರ್ನ್ಸ್ ಗ್ರೇ ಇನ್ ಸನ್ಲೈಟ್. ಈ ಕ್ವಶನ್ನ ಕೇಳಿದ್ರು, ಗಿವ್ ರೀಸನ್ ಅಂತ. ದಿಸ್ ಈಸ್ ಡ್ಯೂ ಟು ಡಿಕಂಪೋಸಿಷನ್ ಆಫ್ ದ ಸಿಲ್ವರ್ ಕ್ಲೋರೈಡ್ ಇಂಟು ಸಿಲ್ವರ್ ಆ್ಯಂಡ್ ಕ್ಲೋರಿನ್ ಬೈ ದ ಲೈಟ್. ಓಕೆ, ಇಲ್ಲಿದೆಯಲ್ಲ, ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಪ್ಯಾರಾಗ್ರಾಫ್ ಓದ್ಕೊಳ್ಳಿ. ಈಗ ನಾನು ಕ್ವಶನ್ ಹೇಳಿದ್ನಲ್ಲ, ಅದಕ್ಕೆ ಆನ್ಸರ್ ಇದು. ಓಕೆ, ಇಲ್ಲೂ ಇದೆ ಬೇಕಂದರೆ. ಓಕೆ, ವೈ ದ ವೈಟ್ ಸಿಲ್ವರ್ ಕ್ಲೋರೈಡ್ ಈಸ್ ಟರ್ನ್ಸ್ ಗ್ರೇ ಇನ್ ಸನ್ಲೈಟ್, ಗಿವ್ ರೀಸನ್ ಅಂತ ಕೇಳ್ತಾರೆ. ಓಕೆ, AgCl ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ. ಮತ್ತು Ag ಬ್ರೊಮೈಡ್ ಅಂದರೆ ಸಿಲ್ವರ್ ಬ್ರೊಮೈಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ದಟ್ ಈಸ್ ವಿ ಕಾಲ್ ಇಟ್ ಆ್ಯಸ್ ಅ ಬ್ಲ್ಯಾಕ್ ವೈಟ್ ಫೋಟೋಗ್ರಫಿ. ರಿಮೆಂಬರ್ ಕೇರ್ಫುಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ. ಇವೆರಡೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಲಿ ಯೂಸ್ ಮಾಡ್ತಾರೆ. ಬಿಕಾಸ್ ವೈ? ಯಾಕೆ? ದೇ ಆರ್ ದ ಸೆನ್ಸಿಟಿವ್ ಅಂತ ಬರೀರಿ. ವೈ ಅಂತ ಕೇಳಿದ್ರೆ, ಯಾಕೆ AgClನ ಮತ್ತು ಸಿಲ್ವರ್ ಬ್ರೊಮೈಡ್ನ ಮತ್ತು ಸಿಲ್ವರ್ ಕ್ಲೋರೈಡ್ನ ಯಾಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಅಂತ ಕರೀತಾರೆ ಅಂದರೆ, ದೇ ಆರ್ ಫೋಟೋಸೆನ್ಸಿಟಿವ್ ಇನ್ ನೇಚರ್. ಯಾಕೆ ಅಂದರೆ ಬಿಕಾಸ್ ದೇ ಆರ್ ಇನ್ ಫೋಟೋಸೆನ್ಸಿಟಿವ್ ಇನ್ ನೇಚರ್. ಅರ್ಥ ಆಗ್ತಿದೆಯಾ? ಎಸ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಬಿಡಬೇಡಿ. ಆ ಕ್ವಶನ್ಗೆ ಆನ್ಸರ್ ಕೂಡ ಹೇಳಿದ್ದೀನಿ, ವೈ ಮತ್ತು ಯಾವುದು ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋಗ್ರಫಿ ಅಂತ ಕರೀತಾರಂತನೂ. ಓಕೆ, ನೀವು ಈ ಕ್ವಶನ್ ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆ್ಯಂಡ್ ಸೆಕೆಂಡು. ನಾನು ಅಲ್ಲಿ ಎಲೆಕ್ಟ್ರಾಲಿಸಿಸ್ನ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, 2 ಮಾರ್ಕರ್ ಡಯಾಗ್ರಾಮ್ ಕೊಟ್ಟಿದ್ರಲ್ಲ, ಅಲ್ಲಿ ಯಾಕೆ ಬಿಕಾಸ್ ಆಫ್ ಒನ್ ಈಸ್ ದ ಅಮೌಂಟ್ ಆಫ್ ವಾಟರ್ ಈಸ್ ಮೋರ್. ಓಕೆ, ಒಂದರಲ್ಲಿ ಜಾಸ್ತಿ ಇದೆ, ದಟ್ ಈಸ್ ಇನ್ ದ ರೇಷಿಯೋ ಆಫ್ 2:1 ಇದಕ್ಕೆ ಆನ್ಸರ್ನ ನೋಡ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಬಂದರೆ ಏನು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲ ರಿಯಾಕ್ಷನ್ನ ಬರೆಯೋಕ್ಕೆ ಕೇಳೋವಂಥ ಚಾನ್ಸಸ್ ಕೂಡ ಇರುತ್ತೆ. ಎಸ್, ಯು ಕ್ಯಾನ್ ರೈಟ್ ಡೌನ್ ದಟ್ ಒನ್ ಆಲ್ಸೋ. ದೆನ್ ವಾಟ್ ಈಸ್ ದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್? ವೆರಿ ವೆರಿ ಇಂಪಾರ್ಟೆಂಟ್. ಈ ರಿಯಾಕ್ಷನ್ನು ಕೂಡ ಇಂಪಾರ್ಟೆಂಟ್. ಅದು ಕೂಡ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನು ಮತ್ತು ಎಕ್ಸಾಂಪಲ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಎಸ್, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನು ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದರೆ ಏನು ಅಂತ ಇದೆ ಇಲ್ಲಿ. ಯು ಕ್ಯಾನ್ ಅಬ್ಸರ್ವ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ಇಯರ್, ಇಲ್ಲಿದೆ, ಅಬ್ಸರ್ವ್ ಮಾಡ್ಕೋಬೋದು ಪ್ರೆಸಿಪಿಟೇಟ್ ರಿಯಾಕ್ಷನ್ ಅಂದರೆ ಏನು ಅಂತ. ನೆಕ್ಸ್ಟ್ ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳೋ ಚಾನ್ಸಸ್ ಇದೆ. ವಾಟ್ ಆರ್ ದ ಅಯಾನ್ಸ್ ಆರ್ ದ ಮೇನ್ ರೀಸನ್ ಫಾರ್ ದ ಫಾರ್ಮೇಷನ್ ಆಫ್ ದ ಬೇರಿಯಂ ಸಲ್ಫೇಟ್ ಅಥವಾ ವೈಟ್ ಪ್ರೆಸಿಪಿಟೇಟ್ಗೆ ಫಾರ್ಮ್ ಆಗೋದಕ್ಕೆ ಮೇನ್ ಅಯಾನ್ಸ್ಗಳು ಯಾವ್ದು ಅಂದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. MCQನಲ್ಲಿ ಕೇಳ್ತಾರೆ, 1 ಮಾರ್ಕ್ MCQ, ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ನೋಡ್ತಾ ಹೋಗಿ ಬೇಗ. ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ನೀವು ಕಲಿಬೇಕಪ್ಪ. ಇಲ್ಲಿದೆಯಲ್ಲ, ಈ ಮೂರನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಗೇನ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ಅಂತ ಕರಿತೀವಿ. ಲಾಸ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ರಿಡಕ್ಷನಲ್ ಅಂತ ಕರಿತೀವಿ. ಫಾರ್ 1 ಮಾರ್ಕ್ ಡೆಫಿನೇಷನ್ ಅಲ್ಲ, ಈ ರೀತಿ ನೀವು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದನ್ನು ಕೂಡ ಕೇಳ್ತಾರೆ. ಅಂದರೆ ಕೇಳಿಲ್ಲ, ಬಟ್ ಕೇಳೋ ಚಾನ್ಸಸ್ ಇರುತ್ತೆ ಫೈನಲಿಗೆ, ಯಾಕಂದರೆ 1 ಮಾರ್ಕರಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಹಿಯರ್ ನೀವು ಬಂದರೆ ಇನ್ನು ಕೊರೋಷನ್ ನೋಡ್ಕೊಳ್ಳಿ. ಕೊರೋಷನ್ ಯಾವ ರೀತಿ ಅಂದರೆ ಅಬ್ಸರ್ವ್ ಮಾಡ್ಬೋದು ನೀವು. ಕೊರೋಷನ್ ಅಂದರೆ ಏನು, ಹೌ ಕ್ಯಾನ್ ಬಿ ಪ್ರಿವೆಂಟ್ ಅಂತ ಇದ್ರ ಮೇಲೆ 3 ಮಾರ್ಕರ್ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಎಸ್, ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ರ್ಯಾನ್ಸಿಡಿಟಿ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಯು ಮೀನ್ ಬೈ ರ್ಯಾನ್ಸಿಡಿಟಿ ಆ್ಯಂಡ್ ಪ್ರಿವೆನ್ಷನ್?
method to prevent it. Okay, that one also they can ask. Okay, then ಎಸ್ ಇಲ್ಲೊಂದು ಪ್ರಶ್ನೆ ಇದೆ, ಇದನ್ನು ತುಂಬ ಸತಿ ಕೇಳಿದ್ದಾರೆ 1 ಮಾರ್ಕರಲ್ಲಿ. ಎಸ್, ವೈ ಡಸ್ ದ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಚೇಂಜಸ್ ವೆನ್ ದ ಐರನ್ nail is dipped in it? Because the less reactive element copper is displayed by the iron. Okay, so that, okay, that's the reason. Okay, ಬರಿತೀರಲ್ವಾ? ಎಸ್, ಯು ಕ್ಯಾನ್ ಅಬ್ಸರ್ವ್ ನೆಕ್ಸ್ಟ್. ಇದರಲ್ಲೂ ಒಂದೆರಡು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಬಟ್ ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಹೇಳ್ತೀನಿ, ನೀವು ಟಿಕ್ ಮಾಡ್ಕೋಬೇಕು. ಎಸ್, ದಿಸ್ ಈಸ್ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್, ಅಬ್ಸರ್ವ್ ಕೇರ್ಫುಲಿ. ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್, ಅದು ಡಿಫ್ರೆನ್ಸಸ್ನ ಕೇಳ್ಬೋದು. 10th ಒಂದು ಆಲ್ರೆಡಿ ಹೇಳಿದ್ದೀನಿ, ರೆಸ್ಪಿರೇಷನ್ ಈಸ್ ಕನ್ಸಿಡರ್ ಎಕ್ಸೋಥರ್ಮಿಕ್ ರೀಸನ್, ಆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಎಸ್, ದೆನ್ 1 ಮಾರ್ಕರ್ ಕ್ವಶನ್ ಇಲ್ಲಿ ಇನ್ನೊಂದಿದೆ. ಎಸ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎ ಶೈನಿ ಬ್ರೌನ್ ಕಲರ್ಡ್ ಎಲಿಮೆಂಟ್ ಎಕ್ಸ್ is heated in air, becomes black in color. Name the element X and black colored compound formed. Okay, then this one is also ಟು ಪ್ರಿವೆಂಟ್ ದ ರಸ್ಟಿಂಗ್. ಯಾಕೆ ಈ 3 ಪ್ರಶ್ನೆಗಳು ಇಂಪಾರ್ಟೆಂಟು, ಅರ್ಥ ಆಗ್ತಿದೆಯಾ? ಎಸ್, ದೆನ್ ವಾಟ್ ಯು ಮೀನ್ ಬೈ ಪ್ರೆಸಿಪಿಟೇಟ್ ರಿಯಾಕ್ಷನ್, ಇದು ನಾನು ಎಕ್ಸ್ಪ್ಲೈನ್ ಮಾಡಲಿಲ್ಲ, 17th ಅಂತೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ದಟ್ ಒನ್ ಆಲ್ಸೋ ಇಂಪಾರ್ಟೆಂಟ್. ಎಸ್, ಬನ್ನಿ ಆ ಕ್ವಶನ್ ಎಕ್ಸ್ಪ್ಲೈನ್ ಮಾಡಿಬಿಡೋಣ. ಎಸ್, ಇಲ್ಲಿದೆ ನೋಡಿ. ಯಾಕೆ ದ ಸರ್ಫೇಸ್ ಆಫ್ ದ ಕಾಪರ್ ಪೌಡರ್ ಬಿಕಮ್ಸ್ ಕಾಟೆಡ್ ವಿತ್ ದ ಬ್ಲ್ಯಾಕ್ ಕಲರ್ ಆಕ್ಸೈಡ್? ಏನಾಗುತ್ತೆ, ಯಾವಾಗ ಕಾಪರ್ನ ಹೀಟ್ ಮಾಡ್ತೀವೋ ಏನಾಗುತ್ತದು, ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅರ್ಥ ಆಗ್ತಿದೆಯಾ ನೋಡಿ, ಇಲ್ಲಿ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಎಸ್, ಬಿಕಾಸ್ ಆಕ್ಸಿಜನ್ ಈಸ್ ಆ್ಯಡೆಡ್ ಟು ದ ಕಾಪರ್ ಆ್ಯಂಡ್ ಕಾಪರ್ ಆಕ್ಸೈಡ್ ಈಸ್ ಫಾರ್ಮ್ಡ್. ದೆನ್ ವೈ ದಿಸ್ ಬ್ಲ್ಯಾಕ್ ಸರ್ಫೇಸ್ ಫಾರ್ಮ್ಡ್? This is because oxygen is added to the copper, so that and the copper oxide is formed. Okay, ಯಾವುದದು ಯಾವ ಕಲರಲ್ಲಿ ಇರುತ್ತೆ? ಬ್ಲ್ಯಾಕ್ ಕಲರ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದನ್ನೇ ಅವರಲ್ಲಿ ಕೇಳಿರುವಂಥ ಪ್ರಶ್ನೆ, ಇದು ಕೂಡ ಇಂಪಾರ್ಟೆಂಟ್, ನೋಟ್ ಇಟ್ ಡೌನ್. ಓಕೆ, ಇದ್ರ ಮೇಲೂ ಕೂಡ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಅದನ್ನು ಅರ್ಥ ಆಗ್ತಿದೆಯಾ? ಎಸ್, ದಿಸ್ ಈಸ್ ಎನಫ್. ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು ಈ ಒಂದು ಲೆಸನ್ದು. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ, ಹಾಗೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿದಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.